ಹೋಗ್ಬೇಕು, ಇಲ್ಲಿ ಬಂದು ನಿಂತ್ಕಂತ್ಯ. ನಾನು ಅವ್ರ ತಗೊಬಸ್ಸಿ ಮಾತಾಡಬೇಕು. ಯಾರು? ಪುಟ್ಟಕನ? ಏನಂತೆ? ಓ, ದುಡ್ಡು ವಾಪಸ್ ಕೊಂಡು ಹೋಗಿ ಬಂದವಳು ಇವಳ ಇನ್ನು ನೋಟಿಸ್ ಬೇಕಾದ್ರೆ ಕೊಡಕ್ ಬರ್ತಾಳೆ ಅಲ್ವೇ? ನಮ್ಗೆ ಧಮ್ಕಿ ಹಾಕ್ತೀನಿ ನೀನು. ಸತ್ಯವಾಗ್ಲೂ ನನ್ಗೆ ಆ ವಿಷಯ ಗೊತ್ತಿಲ್ಲ. ಸ್ನೇಹ ಹಿಂಗ್ ಮಾಡ್ಬಿಟ್ಟವಳೆ. ಅವಳ ಹೆಸರು ಬೇಡ ನೀನು. ಅವಳು ಬುದ್ಧಿ ಕಲ್ಸು ಅಂದ್ರೆ ನಾವೆಲ್ಲ ಅವಳು ದಿಗಲ್ ಬೀಳ್ಬೇಕು ಅನ್ನಂಗ್ ಮಾತಾಡ್ತೀನಿ ನೀನು. ಮತ್ತ್ಯಾಕೆ ಬಂದೆ? ಓ, ನೋಟಿಸ್ ಕಳಿಸಿದ್ಯಲ್ಲ, ಅದಕ್ಕೆ ಕ್ಷಮೆ ಕೇಳಕ್ ಬಂದ್ಯಾ? ನಿನ್ನೆ ಕೇಳ್ತಾ ಇರೋದು ಯಾಕೆ ಬಂದೆ? ನೀವು ಕೊಟ್ಟಿದ್ದ ದುಡ್ಡು ಕಳುವಾಗೋಯ್ತು. ಅವ್ವ ಅವ್ವ ಅಕ್ಕ, ಅವ್ವ ಎಲ್ಲಿ? ಅಕ್ಕ, ಅಕ್ಕ ಹೇಗಿತ್ತು ನಿನ್ ವರ್ಕ್ಶಾಪ್? ಹೋಗಿದ್ದಕ್ಕೆ ತುಂಬಾ ಯೂಸ್ ಆಯ್ತು. ಸುಮಾರು ಸ್ಟಡಿ ಮೆಟೀರಿಯಲ್ ಸಿಕ್ತು ಓದಕ್ಕೆ. ಈಗ ಬಂದ್ಯಾ ಸ್ನೇಹ? ಬಾ, ಸ್ನಾನ ಮಾಡ್ಕೋ, ಟೀ ಮಾಡ್ಕೊಡ್ತೀನಿ. ಇರ್ಲಿ ಅಕ್ಕ. ಅವ್ವ ಎಲ್ಲಿ? ಅವ್ವ ಆಚೆ ಇರಬೇಕು. ನೀನು ಆಯಸ್ ಆಗಿರ್ತೀಯ. ಬಾ, ಮೊದಲು ಏನನ್ನ ತಿನ್ನಿವಂತೆ. ಬೇಡ ಅಕ್ಕ, ಅವ್ವನ ನೋಡಿ ಮಾತಾಡ್ಸಿದ್ರೇನೆ ನನ್ನ ಮನ್ಸಿಗೆ ಸಮಾಧಾನ. ಅವ್ವ ಅವ್ವ, ಅವತ್ತು ನಾನು ಇಲ್ಲಿಂದ ತಗೊಂಡು ಹೋಗುವಾಗಲೇ ಕಳ್ಳ ಬಂದು ಕಿತ್ಕ ಹೋಗ್ಬಿಟ್ಟ. ನನ್ನ ರಾಜುವ ಬಂದು ದುಡ್ಡು ಕೊಡು ಅಂತ ಕೇಳಿರು. ನಂತವ ಈಗ ದುಡ್ಡಿಲ್ಲ. ಈಗ 10 ಲಕ್ಷ ರೂಪಾಯಿ ಕಳೆದೋಯ್ತಾ? ಏಟ್ ಕೋಪ ನೋಡ್ತಾ ಇವಳಿಗೆ. ಇವಳು ಸಮಯ ಕೇಳಕ್ ಬಂದಿಲ್ಲ. ನೀವ್ ಕೊಟ್ಟು ದುಡ್ಡು ಬುಡಿ ಕಳ್ದೋಯ್ತು ಅಂತ ಹೇಳಕ್ ಬಂದವಳೆ. ಇಲ್ಲವಾ, ಇಲ್ಲ, ನಿಮ್ಮ ದುಡ್ಡನ್ನ ನಾನು ಕೊಡ್ತೀನಿ. ಆದ್ರೆ ಹೊಸ ಸಮಯ ಬೇಕು. ಏನೇ ನಾಟಕ ಆಡ್ತಿದ್ಯಾ? ಮನೆ ಪತ್ರ ಸಹಿ ಹಾಕು ಅಂದ್ರೆ ಮಗಳನ್ನ ಕೇಳಬೇಕು ಅಂತ ಬೊಂಬಳ ಹೊಡೆದೆ. ಈಗ 10 ಲಕ್ಷ ರೂಪಾಯಿ ಕಳವಾಗೈತೆ ಅಂತ ನಾಟಕ ಆಡ್ತಿದ್ಯಾ? ಇಲ್ಲ ಕಣಯ್ಯ, ದಿಟ್ಟವಾಗ್ಲೂ ದುಡ್ಡು ಕಳೆದೋಯ್ತು. ಪೊಲೀಸ್ ಸ್ಟೇಷನ್ ದೂರ್ ಕೊಡಕ್ ಹೋದ್ರು ಅವರು ದೂರ್ ತಕೊಳ್ಳಿಲ್ಲ. ಹಂಗಂದ್ರೆ ಪೊಲೀಸ್ನವ್ರಿಗೂ ಗೊತ್ತಾಗೋಗೈತೆ ನೀವುಗಳು ಡ್ರಾಮಾ ಮಾಡ್ತಿದ್ದೀರಾ ಅಂತ. ಗಡ, ಒಂದು ದುಡ್ಡು ವಾಪಸ್ ಕೊಡ್ಗು, ಇಲ್ಲ ಪತ್ರಕ್ಕೆ ಸಹಿ ಹಾಕೋ. ಹಿಂಗ ನನ್ನ ಕಣ್ಣು ಮುಂದೆ ಕಣ್ಣೀರಾಕಿ ಅನುಕಂಪ ಗಿಟ್ಟಿಸ್ಕೊಳಕ್ ನೋಡ್ಬೇಡ. ಈಗ ಆಡ್ದೆ ಕಣಯ್ಯ ಗಂಡನಂತ ಮಾತು. ಏನ ಪುಟ್ಟಕ್ಕ, ಕೇಳಿಸ್ಕೊಂಡಲ್ಲ? ಈಗೇನ್ ಮಾಡ್ತೀಯಾ? ನಾನು ದಾರಿ ಹೇಳ ನಿನ್ಗೆ. ಹಂಗ್ ಮಾಡಿದ್ರೆ 10 ಲಕ್ಷ ವಾಪಸ್ ಕೊಡಕ್ಕೆ ಸಮಯ ಕೊಡ್ತೀನಿ. ನನ್ ಕಾಲಿಗೆ ಬಿದ್ದು ತೆಪ್ಪಾಯ್ತು ಅಂತ ಸಮಯ ಕೇಳ್ಕ ಸಮಯ ಕೊಡ್ತೀನಿ. ಕಾಳಿ, ಗೇಟ್ ಬಾಗಿಲು ತೆಗಿಲ್ಲ.
ಸರಿ ಕಣಕ್ಕ. ಬಾ ನನ್ನ ಕಾಲಿಗೆ ಬಿದ್ದು ಸಮಯ ಕೇಳು. ಅವ್ವ, ಏನಕ್ಕ ಅವ್ವ ಎಲ್ಲೂ ಕಾಣ್ತಾನೆ ಇಲ್ಲ. ಒಂದ್ ವೇಳೆ ಆ ರಾಜೇಶ್ವರಿ ಮನೆಗೆ ಏನಾದ್ರೂ ಹೋದ್ಲಾ? ಚೇಚೆ ಅವ್ವ ಯಾಕೆ ಅಲ್ಲಿಗೆ ಹೋಯ್ತಾಳೆ ಹೇಳು? ಕಾಲ್ ಮ್ಯಾಗೆ ಬಿಸಿನೀರು ಚೆಲ್ಕೊಂಡಿದ್ಲು, ಅವಳು ಯಾಕೆ ಅಲ್ಲಿಗೆ ಹೋಯ್ತಾಳೆ? ಏನ ಬಿಸಿನೀರ? ಏನ್ ಹೇಳ್ತಿದ್ಯಾ ಅಕ್ಕ? ಹೌದು ಸ್ನೇಹ, ಅನ್ನ ಇಳಿಸ್ಬೇಕಾದ್ರೆ ಬಿಸಿನೀರು ಚೆಲ್ಕೊಂಡ್ಬಿಟ್ಟಿದ್ಲು, ಆದರೆ ಏನೂ ತೊಂದರೆ ಇಲ್ಲ. ಆ ರಾಜೇಶ್ವರಿ ಮನೆಗೆ ಬಂದು ಜಗಳ ಮಾಡ್ಕೊಂಡು ಹೋದಾಗಿಂದಲೂ ಅವ್ವ ಒಂಥರನೇ ಇದ್ದಾಳೆ. ಇರಕ್ಕ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವ್ವ ಯಾಕೆ ಅಲ್ಲಿಗೆ ಹೋಯ್ತಾಳೆ ಹೇಳು? ಸ್ನೇಹ, ನನ್ನ ಮಾತು ಕೇಳು. ಸ್ನೇಹ, ಇರಕ್ಕ, ನಾನು ಬಂದೆ. ಅದೇ ಅನ್ಕಂಡೆ, ಕೂಳಿಗಿಲ್ಲ ಅಂದ್ರು ಕೊಬ್ಬು ಇಳಿಯಕ್ಕಿಲ್ಲ ನಿಮ್ಗೆ. ಭಿಕ್ಷೆ ಬೇಡೋದ್ರಾಗೂ ಸ್ವಾಭಿಮಾನ. ಲೇ, ನಿನ್ನ ಆಟ ಮುಗೀತು ಕಣೆ. ನಿನ್ನ ಮನೆಯಿಂದ ಆಚೆ ದಬ್ಬಿ ಊರವ್ರ ಮುಂದೆ ಎಲ್ಲ ಅವಮಾನ ಮಾಡ್ತೀನಿ. ಯಾಕ ಇದೆಲ್ಲ ಬೇಕಾ? ಪತ್ರ ಸಹ್ಯ ಕೊಟ್ಬಿಡು. ಯೋ, ನಿನ್ ತಲೆನಾಗೇನ್ ಸಗಣಿ ಆಯ್ತಾ? ಸಹ್ಯ ಕೊಡೋದ್ ಬಗ್ಗೆ ಒಂದ್ ಮಾತಾಡಲ್ಲ ನೋಡೋಳು, ಯೋಚನೆ ಇಲ್ಲ ಅವಳಿಗೆ. ಏಯ್, ಹೋಗೆ. ಹೆಂಗೋ ಹಂಗು ಹಿಂಗು ಮಾಡಿ ಮನೆ ಪತ್ರ ತಂದಿದ್ದೀವಿ ಕಣೋ. ಹೇಳ ಮುಗಿಸಿ, ಮನೆ ಯಾರ ಹೆಸ್ರಾಗೈತೆ? ಆ ಗೋಪಾಲ್ನ ಹೆಸ್ರಾಗೈತೆ ಕಣೋ. ಹಂಗಾರೆ ಜೀವನ ಕಷ್ಟ ಐತೆ ಕಣೋ. ಅವ್ವ ಹೇಳ್ದಂಗೆ ಮೆಸ್ನ ಖಾಲಿ ಮಾಡಬೇಕು ಅಷ್ಟೇ. ಆದ್ರೆ ಇದ್ರಾಗೆ ಗೋಪಾಲ್ ಹೆಂಡತಿ ಹೆಸರು ಬೇರೆ ಐತೆ. ಬ್ಯಾರೇನಾ? ಹ್ಞೂ ಅಣ್ಣ, ಗೋಪಾಲ್ ಹೆಂಡತಿ ಹೆಸರು ಪುಟ್ಟಕ್ಕ ಅಂತ ಐತೆ. ಏನ್ ಹೇಳ್ತಿದ್ಯಾ? ಹ್ಞೂ ಅಣ್ಣ, ಗೋಪಾಲ್ ಹೆಂಡತಿ ಹೆಸರು ಪುಟ್ಟಕ್ಕನೇ. ಎಲ್ಲ ಇವನ ಎಲ್ಟೆಲ್ಡ್ ಮೇಂಟೈನ್ ಮಾಡ್ತಾವನ. ಪುಟ್ಟಕ್ಕ ಅವನ್ ಎಂಡ್ರಾದ್ರೆ ಅಣ್ಣೋ ಗೋಪಾಲ ನಿನ್ ಮಾವ ಆಗ್ಬೇಕು. ಮಾವ? ಲೇ, ನಂಗೇನು ಅರ್ಥನೇ ಐತಿಲ್ಲಕ್ಕಲ್ಲ. ಏಯ್, ನಮ್ಗೆಲ್ಲ ಅರ್ಥ ಆಯ್ತೈತೆ, ನೀನೊಂದ್ ಸ್ವಲ್ಪ ಮುಚ್ಕೊಂಡಿರು. ಅವನು ನನ್ನ ಮಾವಯ್ಯನ. ಹ್ಞೂ ಕಣೋ, ಅವತ್ತು ಅದಕ್ಕೆ ಗೋಪಾಲನ್ ಹೊಡಿಯಕ್ ಹೋದಾಗ ತಡಿಯಕ್ ಬಂದಿದ್ರು. ಅಯ್ಯೋ, ನಿಮ್ಮ ಇಬ್ರು ಸೇರ್ಕೊಂಡು ಒಬ್ಬನ ಹೊಡಿತಿದ್ದೀರಾ. ಬಂದೆ, ತಡೀರಿ. ಓ, ಇವಾಗ ಅರ್ಥ ಆಯ್ತಾ? ಆದ್ರೆ ಅವನ್ನ ನಮ್ಮ ಕೈಯಿಂದ ಬುಡ್ಸಿ ಅವನಿಗೆ ಅದಕ್ಕೆ ಬೈದ್ಬಿಟ್ಟು ಹೋದ್ರಲ್ಲ. ಲೇ ಬೇಕಪ್ಪ, ಅವ್ರನ್ನೆಲ್ಲ ಬಿಟ್ಟೋಗಿಲ್ವಾ? ಅದಕ್ಕೆ ದ್ವೇಷ ಬಂದೈತೆ. ಲೈ, ಆಸ್ತಿ ಅವನ ಹೆಸ್ರಾಗೈತೆ, ಆದ್ರೆ ಅವನು ಬೇರೆ ಅವಳ ಮದುವೆ ಆಗೋನೆ. ಯಾವ್ದಲ್ಲ ಇದು ಗೋಳು? ಆದ್ರೆ ಒಂದು ಕಂಡ್ರಲ್ಲ, ಇದನ್ನ ಸಲೀಸಾಗಂತೂ ಡೀಲ್ ಮಾಡೋಕ್ಕಾಗಿಲ್ಲ. ಯಾವುದೇ ಕಾರಣಕ್ಕೂ ಇದರ ಸ್ನೇಹಕ್ಕೆ ಅನ್ಯಾಯ ಆಗಲೇಬಾರದು.
ಇದೆಯಾ? ಯಾವಾಗ ಬಂದವ? ಸ್ವಲ್ಪ ಹೊತ್ತಾಯ್ತು. ನಿನ್ ಕಾಲಿಗೆ ಏನಾಯ್ತು? ಅಯ್ಯೋ ಏನಿಲ್ಲ ಕಣವ, ಏನಾಗಿಲ್ಲ. ನಿನ್ ಕಾಲ್ ಮೇಲೆ ಬಿಸಿ ನೀರು ಬಿತ್ತು ಅಂತ ಹೇಳ್ತಿದ್ರು. ಇಲ್ಲ ಇಲ್ಲ, ಈಗೆಲ್ಲ ಸರಿ ಹೋಗದೆ ಕಣವ, ಸರಿ ಹೋಗದೆ. ಅದು ನೀನು ಹೋಗಿದ ಕೆಲಸ ಚಂದಕ್ಕಾಯ್ತು ತಾನೇ? ಪರೀಕ್ಷೆ ತಯಾರಿಗೆ ಅದು ಉಪಯೋಗ ಬರ್ತದಾ? ಹೂನವ್ವ, ಅದೆಲ್ಲ ಚೆನ್ನಾಗೇ ಆಯ್ತು. ಹೌದು, ನೀನೆಲ್ಲಿ ಹೋಗಿದ್ದೆ? ನಾನಾ ಎಲ್ಲಿ ಹೋಗಿವ್ನಿ? ಇಲ್ಲೇ ಕೂತೀವ್ನಿ. ನೀನ್ ಆ ಕೂಡ್ ರಸ್ತೆ ಹತ್ರ ಹೋಗ್ತಿದ್ಯಾ ಅಂತ ರಮೇಶ್ ಅಣ್ಣ ಹೇಳ್ತು. ಆ ರಾಜೇಶ್ವರಿ ಮನೆ ಹತ್ರ ಏನಾದ್ರೂ ಹೋಗಿದ್ಯೇನವ್ವ? ನಾನಾ ರಾಜೇಶ್ವರಿ ಮಂತಕ್ಕೆ ನಾನ್ಯಾಕ ಹೋಗ್ಲಿ? ನಾ ಇಲ್ಲೇ ಕೂಕೊಂಡಿದ್ದೀನಿ. ಕಣ್ಣೆಲ್ಲ ಕೆಂಪಾಗಿದೆ, ಸರಿಯಾಗಿ ನಿದ್ದೆ ಮಾಡಿಲ್ವಾ ನೀನು? ಓ, ನಾನು ಬರ್ತೀನಿ ಅಂತ ಕಾಯ್ತಾ ಇದ್ಯಾ? ಅಯ್ಯೋ, ಮೈ ಬಿಸಿ ಇದೆ. ಅವ್ವ, ನೀನ್ ಬಾ, ಚೆನ್ನಾಗಿ ರೆಸ್ಟ್ ತಗೋ. ಇವತ್ತು ನಾನು ಅಕ್ಕನೇ ಮೆಸ್ ನೋಡ್ಕೋತೀವಿ. ಬೇಡವ, ನಂಗೇನು ಆಗಿಲ್ಲ ಕಣವ. ಅಯ್ಯೋ, ನೀನ್ ಎದ್ದೇಳವ್ವ, ಬಾ. ತಕಣ ಇದೇನೇನು ಓದಕ್ ಬರೋ ನಂಗೆ ಈಟೊಂದು ಗಮನ ಕೊಟ್ಟು ನೋಡ್ತಿದ್ಯಾ? ಲೈ ನಂಗೆ ಓದಕ್ ಬರಕಿಲ್ಲ ಅಂತ ಆಡ್ಕತಿದ್ಯನ್ಲ. ಅಯ್ಯೋ, ಆಡ್ಕೊಳಕ್ ಏನೈತಣ್ಣ? ನಾನು ಹೇಳಿದ್ದು ಜುಟಾನೆ ತಾನೇ. ಹಂಗೆ ಗುರಾಯಿಸ್ಬೇಡ ಕಣ್ಣು. ನನಗೆ ಓದಕ್ ಬರ್ತೈತೆ ಅಂತ ದಿಮಾಕ್ನಾಗ ಹೇಳ್ತಿಲ್ಲ. ಅತ್ತಿಗೆ ರಂಗೋಲಿ ಹಾಕುವಾಗ ನಿಂಗೂ ಬರಿ ಅಂತ ಕೊಟ್ರಲ್ಲ, ಅವಾಗೇನೋ ಒಬ್ಬ ಬಕ್ರ ಸಿಕ್ಕದ ಸರಿ ಹೋಯ್ತು. ಮುಂದೆ ಯಾವತ್ತಾನ ಅತ್ತಿಗೆಗೆ ನಿಂಗೆ ಓದಕ್ಕೆ ಬರೆಯಕ್ಕೆ ಬರಕ್ಕಿಲ್ಲ ಅಂತ ಗೊತ್ತಾದ್ರೆ ಯೋನಣ್ಣ ಮಾಡ್ತೀಯಾ? ಲೇ ಮುಂಚೆ ಲೈ ನಿನ್ ಬಾಯಲ್ಲಿ ಒಳ್ಳೆ ಮಾತು ಬರಕ್ಕೆ ಇಲ್ವೇನ್ಲ? ನೀನ್ ಆಡೋದ್ ನಾಗ ಇಲ್ಲೋದ್ನ. ಅಣ್ಣೋ, ಬತ್ತ ನಿಂದು ಮಲ್ತಾ ಇದ್ದೋಳ್ನೆ ಕಣ್ಣಣ್ಣು. ನಾವು ಮೊದಲು ಮೂವರು ಹೆಂಗಿದ್ವಿ, ಇದೇ ಬುಲೆಟ್ ನಂದ ಟಾಕೀಸಿಗೆ ಹೋಗಿ ಪಿಕ್ಚರ್ ನೋಡ್ತಿದ್ವಿ. ಅತ್ತಿಗೆ ಬಂದ್ಬೇಕೆ ಮೆಸ್ಗೂ ನಾಗನೇ ಬರ್ತಾನೆ, ಪಿಕ್ಚರ್ಗೂ ನಾಗನೇ ಬರ್ತಾನೆ. ನಿಮ್ಮ ಫ್ರೆಂಡ್ಶಿಪ್ಪಿಂದ ನನ್ ಕಿತ್ತಾಕ್ಬಿಟ್ಟಿದ್ದೀರಿ ಅಲ್ವೂರ. ಇಷ್ಟೇ ಅಣ್ಣ ಲೈಫು. ಹುಡುಗಿರ್ ಬಂದ್ರೆ ಹಿಂಗೆಯ. ಈಗ ಏನಾಯ್ತು ಅಂತ ಹಿಂಗೆ ಆಡ್ತಿದ್ದಿಲ್ಲ ಬಿಡಣ್ಣ, ನಿಂಗೆ ಆ ನಾಗನೇ ಇಷ್ಟ. ಈ ಮೂಸಿ ಬೇಕಾಗಿಲ್ಲ. ನಾನು ಕಾಶಿ ರಾಮೇಶ್ವರ ಅಂತ ಹೋಗ್ತೀನಿ. ನೀನ್ ಡೌಗಲ್ ಸಾಕು, ಮುಚ್ಕೊಂಡ್ ಗಾಡಿ ಹತ್ತು ಒಂದು ಬೀಟ್ ಹಾಕೊಂಬರಮ್ಮ. ತಗ ಕಡ್ಕ. ನಂಗೆ ಗೊತ್ತಣ್ಣ, ನೀ ನನ್ನ ಬಿಟ್ಟಿರಕ್ಕಿಲ್ಲ ಅಂತ. ಇಲ್ಲಿಗಂಟ ನನ್ನ ಕಷ್ಟಕ್ಕೆ ಯಾರ ತಾವು ಕೈ ಚಾಚನಿಲ್ಲ. ಈಗ ಮೇಷ್ಟ್ರು ಬಿಟ್ರೆ ನನಗೆ ಬೇರೆ ದಾರಿ ಇಲ್ಲ. ಪುಟ್ಟಕ್ಕ, 2 ದಿವಸ ಆಯ್ತು ಕಣವ್ವ ನಿನ್ನ ಹತ್ರ ಮಾತಾಡಿ. ಹೆಂಗಿದ್ರಕ್ಕ? ಸಂದಾಕಿದ್ದೀನಿ ಕಣವ್ವ. ನಿನ್ನ ಮನೆ ಕಡೆ ಬರಲೇ ಇಲ್ಲ. ಎಲ್ಲಕ್ಕ, ನನಗೆ ಇಲ್ಲೇ ಸಮಯ ಸಾಕಾಗಕ್ಕಿಲ್ಲ. ಹ್ಞೂ, ಅದು ಸರಿನೇಯ. ಮೇಷ್ಟ್ರಿಲ್ವಾ ಅಕ್ಕ? ಇಲ್ಲವ್ವ, ಪೆನ್ಷನ್ ದುಡ್ಡು ಬರಲಿಲ್ಲ ಅಂತ ನೋಡೋಕೆ ಹೋಗೋವ್ರೆ.
ವಯಸ್ಸಾದ ಕಾಲದಲ್ಲಿ ಯಾಕೆ ಓಡಾಡ್ತೀರಿ ಅಂದರೂ ಕೇಳೋಕ್ಕಿಲ್ಲ. ಇತ್ತೀಚೆಗೆ ಕಣ್ಣು ಬೇರೆ ಸರಿಯಾಗಿ ಕಾಣೋಕ್ಕಿಲ್ಲ ಅವ್ರಿಗೆ. ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಡಾಕ್ಟ್ರು ಹೇಳವ್ರೆ. ದುಡ್ಡು ಖರ್ಚಾಯ್ತದೆ ಅಂತ ಮೇಷ್ಟು ಲೆಕ್ಕ ನೋಡ್ತಾವ್ರೆ. ಏನು ಹೇಳಲಿ ನಾನು? ಏನಾದರೂ ಮುಖ್ಯವಾದ ಹೇಳೋದಿತ್ತ ಪುಟ್ಟಕ್ಕ? ಇಲ್ಲಕ್ಕ, ಇಲ್ಲ, ಸುಮ್ಕೆ ಹಂಗೆ ಫೋನ್ ಮಾಡಿದೆ. ಶಾನ ದಿವಸ ಆಗಿತ್ತಲ್ಲ ಮಾತಾಡಿ, ಅದಕ್ಕೆ. ನೀವು ಮನೆ ಕಡೆ ಬನ್ರಕ್ಕ. ಸರಿ ಕಣವ್ವ, ಬರ್ತೀನಿ. ಮಡಗ್ಲಕ್ಕ? ಹ್ಞೂ. ಅವ್ವ ಅವ್ವ ಯಾಕೆ, ಏನಾಯ್ತು? ಯಾಕೆ ಹಿಂಗೆ ಅರ್ಚ್ಕೊಂತಿದ್ಯಾ? ಕಾಲೇಜ್ ಫೀಸ್ ಕಟ್ಬೇಕವ್ವ. ನಾಳೆನೇ ಲಾಸ್ಟ್ ಡೇಟು. ಎಷ್ಟು ಕಟ್ಟಬೇಕು? 50,000. 50,000ನಾ? ಅದೇನ ಇವಾಗ ಹೇಳ್ತಾ ಇದೆಯಲ್ಲ? ಇಷ್ಟು ದಿವಸ ಏನು ಮಾಡ್ತಿದ್ದೆ? ಇನ್ನೂ ಟೈಮ್ ಇದೆ ಅನ್ಕೊಂಡಿದ್ದೆ. ಈಗ ಮೆಸೇಜ್ ಬಂತು, ನಾಳೆನೇ ಲಾಸ್ಟ್ ಡೇಟ್ ಅಂತೆ. ಸರಿ ಬಿಡೆ, ನಾಳೆ ಕಟ್ಟುವಂತೆ, ಅವ್ವ ಕೊಡ್ತಾಳೆ. ಸರಿ ಅವ್ವ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಮತ್ತೆ ನಂದು ಖೋಖೋ ಪ್ರಾಕ್ಟೀಸ್ ಇದೆ, ನಾನು ಬರೋದು ಲೇಟ್ ಆಗುತ್ತವ. ಬಾಯ್. ಈ 50,000 ನಾನು ಹೊಂಚೋದು ಹೆಂಗೆ? ಅವ ನನ್ನ ವಾಲೆ ಐತಲ್ಲ, ಅದನ್ನ ಮಡಗಿ ಸುಮ್ಮನೆ ಕಾಲೇಜ್ ಫೀಸ್ ಕಟ್ಟು ಮಾಮ. ಅದು ಬಿಟ್ರೆ ನಿನ್ನ ಮದುವೆಗೆ ಬೇರೆ ಯಾವುದು ಒಡವೆ ಇಲ್ಲ ಕಣೋ ಸಾನ. ಅದನ್ನು ಮಡಗ್ಬಿಟ್ಟು ಏನು ಮಾಡಲಿ? ಈಗ ಈ ಫೀಸ್ ಕಟ್ಟೋಕ್ಕಿಂತಲೂ ಆ ದೊಡ್ಡ ವಿಷಯ ಐತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವನ್ ಮಾಡೋದು ಏನೋ. ಅಕ್ಕವು ಒಂದು ಮಾತು ಕೇಳಿದ್ರೆ ಭಯಕ್ಕಿಲ್ಲ ತಾನೆ? ಏನ್ಲ ಅದು? ಒಂದು ವೇಳೆ ಪುಟ್ಟಕ್ಕ ಏನಾದರೂ ನೀನು ಕಾಲಿಗೆ ಬಿದ್ದಿದ್ರೆ ಮನೇನೂ ಮೆಸ್ಸು ಬಿಟ್ಕೊಟ್ಬಿಡ್ತಿದ್ದ? ನೀನು ನನ್ನ ತಮ್ಮ ಏನ್ಲ? ಅವಳು ನನ್ನ ಮಾಡಿರೋ ಅವಮಾನಕ್ಕೆ ಅವಳು ನನ್ನ ಕಾಲಿಟ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀನ. ಅವಳು ತುಳಿದು ಪಾತಾಳಕ್ಕೆ ತಳ್ಳಿ ಮಣ್ಣಾಗ ಗಂಟ ನನಗೆ ಸಮಾಧಾನ ಆಗಕ್ಕಿಲ್ಲ ಕಣ್ಲ. ಅಲ್ಲ ಮತ್ತೆ ಅವಳೇನ ಕಾಸು ವಾಪಸ್ ಕೊಟ್ರೆ ಬಿಟ್ಬಿಡ್ತೀನಿ ಅಂದಲ್ಲ, ಅವಳೇನ 10 ಲಕ್ಷ ಕೊಟ್ಬಿಟ್ರೆ? ಯಾರು ಅವಳ? ಅಲ್ಲ ಕಣ್ಲ, ಅವಳ ಜೀವನ ಪೂರ್ತಿ ತಟ್ಟೆ ತಿಕ್ಕಿದ್ರು 10 ಲಕ್ಷವ ಒಟ್ಟಿಗೆ ನೋಡಕ್ಕಾಗಕ್ಕಿಲ್ಲ. ಒಂದ್ ವೇಳೆ ಸಾಲ ಸೋಲ ಮಾಡಿ ಕೊಟ್ರಪ್ಪ, ಆಗೇನ್ ಮಾಡ್ತೀಯ? ಏನ್ ಯಜಮಾನ್ರೆ, ತಾವು ಅದೇ ಬೇಡ್ಕೋತಾ ಇರಂಗೈತೆ? ಇಲ್ಲ ಕಣಮೆ, ಸುಮ್ಮನೆ ಮಾತಿಗೆ ಕೇಳಿದೆ, ಕೊಟ್ರಪ್ಪ, ಆಗೇನ್ ಮಾಡ್ತೀಯ? ಅವಳು ಸಾಲ ಮಾಡ್ಕೊಂಡ್ರೆ ಅದನ್ನ ತೀರ್ಸಕ್ಕೆ ಜೀವನ ಪೂರ್ತಿ ನರಳ್ಬೇಕಾಯ್ತದೆ. 2ನೇ ಮಗಳಿಗೆ ದಿಟ ಹೇಳ್ಬೇಕಾಯ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಗಳ ಮದ್ವೆ ಮಾಡೋದಕ್ಕೆ ಅಪ್ಪ ಬರಕಿಲ್ಲ ಅನ್ನೋ ಸತ್ಯ ಪುಟ್ಟಕ್ಕಂಗೆ ಗೊತ್ತೈತೆ.
ಪುಟ್ಟಕ್ಕನ್ ಪರಿಸ್ಥಿತಿ ನರ್ಕ 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 ಆಗೋಗಿರ್ತೈತೆ